ಪ್ರಧಾನಿ ಮೋದಿಯವರ ಒಂದು ಭಾಷಣ ಇವತ್ತು ದೇಶಾದ್ಯಂತ ಚರ್ಚೆ ಹುಟ್ಟಾಕಿರ್ತಕ್ಕಂಥದ್ದು. ಏನು ಒಂದು ವರ್ಷ ಚಿನ್ನವನ್ನು ಖರೀದಿ ಮಾಡಬೇಡಿ ಮತ್ತು ಪೆಟ್ರೋಲ್ ಡೀಸೆಲ್ನ ನಿಯಮಿತವಾಗಿ ಬಳಕೆ ಮಾಡೋ ನಿಟ್ಟಿನಲ್ಲಿ ಒಂದು ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಮತ್ತು ಆತಂಕ ಕೂಡ ಮುಟ್ಟಿಸಿರ್ತಕ್ಕಂಥ. ಯಾಕಂತಂದರೆ ಎಲ್ಲಿ ಪೆಟ್ರೋಲ್ ದರ ಹೆಚ್ಚಿಗೆ ಆಗುತ್ತೋ, ಡೀಸೆಲ್ ದರ ಹೆಚ್ಚಿಗೆ ಆಗುತ್ತೆ. ಯಾಕಂತಂದರೆ ಚಿನ್ನದ ಬೆಲೆ ಕೂಡ ಹೆಚ್ಚಿಗೆ. ಯಾಕಂತಂದರೆ ಈ ರೀತಿ ಕರೆ ಕೊಟ್ಟಾಗ ಜನಸಾಮಾನ್ಯರಲ್ಲಿ ಸಾಕಷ್ಟು ಅಂತಂದರೆ ಅವರಿಗೆ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಯಾಕಂತಂದರೆ ಹಿಂದೆ ಕರೋನಾ ಟೈಮಲ್ಲಿ ಕೂಡ ಒಂದು ಕರೆ ನಿಟ್ಟಿದ್ರು. ಆ ರೀತಿ ಏನಾದರೂ ಮುಂದೆ ಸಮಸ್ಯೆ ಉಂಟಾಗುತ್ತಾ ನಿಟ್ಟಿನಲ್ಲಿ ಈಗ ಜನರು ಆತಂಕ ಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಸದ್ಯ ನಾವು ಯಾವ ರೀತಿ ಇದೆ ಹಂಗಾದ್ರೆ ಪೆಟ್ರೋಲ್ ಬಂಕಲ್ಲಿ ಸ್ಥಿತಿ ಏನಿದೆ, ಇವತ್ತಿನ ರೇಟ್ ಏನಿದೆ, ಏನಾದರೂ ಬದಲಾವಣೆ ಆಗಿದೆ ನಿಟ್ಟಿನಲ್ಲಿ ನಿಮಗೆ ತೋರಿಸ್ತೀವಿ. ಇದು ಬೆಳಗಾವಿಯಲ್ಲಿ ಇರುವಂಥ ಒಂದು ಪೆಟ್ರೋಲ್ ಬಂಕ್. ಈ ಪೆಟ್ರೋಲ್ ಬಂಕಲ್ಲಿ ಸದ್ಯ ಇವತ್ತಿನ ದರ ಏನಿದೆ ಅನ್ನೋ ನಿಟ್ಟನ್ನು ನಿಮಗೆ ತೋರಿಸ್ಬೇಕಂದ್ರೆ ಬೆಳಗಿನ ಜಾವನೇ ಏನು ಕಸ್ಟಮರ್ಗಳೇನು ಬಂದು ಪೆಟ್ರೋಲ್ನ ಹಾಕಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಸದ್ಯ ಇವತ್ತು 102 ರೂಪಾಯಿ .74 ಇರ್ತಕ್ಕಂಥದ್ದು ಪೆಟ್ರೋಲ್. ಅದೇ ರೀತಿ ಡೀಸೆಲ್ ಕೂಡ 90 ರೂಪಾಯಿ .88 ಇರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಇವತ್ತು ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಯಾಕಂತಂದರೆ ಯಥಾಸ್ಥಿತಿ ಏನು ರೇಟ್ ಇದೆ ಅದು ಇವತ್ತು ಇರ್ತಕ್ಕಂಥದ್ದು. ಹಾಗಾಗಿ ಜನರು ಕೂಡ ಅಂತಂದರೆ ಬಂದು ಪೆಟ್ರೋಲ್ ಡೀಸೆಲ್ನ ಹಾಕಿಸ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದರೆ ಜನರಲ್ಲಿ ಒಂದು ಆತಂಕ ಏನಿದೆ ಅಂತಂದರೆ ಮೋದಿಯವರು ಹೇಳಿರುವಂಥ ಮಾತು ಈಗ ಸದ್ಯ ಅವರಲ್ಲಿ ಆತಂಕ ಮೂಡಿಸಿರ್ತಕ್ಕಂಥದ್ದು. ಹಾಗಾಗಿ ಜನರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಇವತ್ತು ಮೋದಿಯವರು ಒಂದು ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಈ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯ ಏನು ಅಂತ ಸರ್? ಈಗಿರೋ ಸಿಚುವೇಷನಲ್ಲಿ ಮಾತಾಡಬೇಕಂದ್ರೆ ಇರೋದೇ ನಮಗೆ ತುಂಬ ಇದಾಗಿಬಿಟ್ಟಿದೆ, ಕಠಿಣ ಆಗಿಬಿಟ್ಟಿದೆ. ಡೈಲಿ ಇವಾಗ ನಮ್ಮ ಕಮರ್ಷಿಯಲ್ ವೆಹಿಕಲ್ಗಳು ಓಡಾಡ್ತವೆ. 102, 99 ಡೀಸೆಲ್ ಅಂತ ಹಾಕ್ಸ್ಕೊಂಡು ಹೋದರೆ ನಮಗೂ ತುಂಬ ಕಷ್ಟ ಇದೆ. ಮತ್ತು ಇವಾಗ ಅವರು ಮಾತಾಡೋದು ನೋಡಿದರೆ ಏನೋ ನಾಳೆ ದಿನಗಳಲ್ಲಿ ಬರೋ ದಿನಗಳಲ್ಲಿ ಅತಿ ಹೆಚ್ಚಿಗೆ ಆಗೋ ಚಾನ್ಸಸ್ ತುಂಬ ಕಾಣಬರ್ತಿದೆ. ಈ ಮೊನ್ನೆ ಒಂದು ಇದು ಕೊಟ್ಟಿದ್ದಾರೆ, ಅವರು ನ್ಯೂಸ್ ಕೊಟ್ಟಿದ್ದಾರೆ. ಏನಂದರೆ ಈ 1 ವರ್ಷಗಳ ಕಾಲ ಯಾರೂ ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತ. ಚಿನ್ನ ಖರೀದಿ ಮಾಡೋದು ಬಿಡಿ, ದೂರ ಹೋಗಲಿ. ಬಟ್ ಇದು ನಮ್ಮ ಡೀಸೆಲ್ ಪೆಟ್ರೋಲ್ ಬಗ್ಗೆ ಹೇಳಬೇಕಂದ್ರೆ ಇರೋ ರೇಂಜಿಗೆ ಹೋಗ್ತಾ ಇರೋದೇನೋ ಸದ್ಯದ ಮಟ್ಟಿಗೆ ಓಕೆ ಅನಿಸ್ತಾ ಇದೆ. ಮತ್ತು ಇದಕ್ಕಿಂತ ಹೆಚ್ಚಿಗೆ ಆದರೆ ಜನರಿಗೆ ತೊಂದರೆ. ಈಗ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇರತಕ್ಕಂಥದ್ದು. ಹಾಗಾಗಿ ಆ ಯುದ್ಧದ ಎಫೆಕ್ಟ್ ಈಗ ಮೊನ್ನೆ ಒಮ್ಮೆ ಪೆಟ್ರೋಲ್ ಬಂಕ್ಗಳೆಲ್ಲ ಬಂದು ಸಿಗ್ತಾ ಇರತಕ್ಕಂಥ ಇಲ್ಲಲ್ಲ, ಅವಾಗ ಎಷ್ಟೋ ಸ್ಟಾಕ್ಗಳು ಬೋರ್ಡ್ ಬಿದ್ದಿರ್ತಕ್ಕಂಥದ್ದು. ಆಮೇಲೆ ಕ್ರಮೇಣವಾಗಿ ಎಲ್ಲರಿಗೂ ಸಿಗ್ತಾ ಇದೆ. ಬಟ್ ಈಗ ಮೋದಿಯವರಂಥ ಈ ಹೇಳಿಕೆ ಸಾಮಾನ್ಯ ಜನರಿಗೆ ನಿಮಗೆಲ್ಲ ಭಾಳ ಆತಂಕ ಉಂಟಾಗುತ್ತೆ. ಆತಂಕ ಉಂಟು ಮಾಡುತ್ತದೆ. ನೋಡಿ ಅದು ನ್ಯೂಸ್ ನೋಡಿದ ತಕ್ಷಣ, ಅದು ಕೇಳ್ಕೊಂಡ ತಕ್ಷಣ ಇದೇನೋ ಮುಂದಿನ ದಿನಗಳು ಏನಾಗತ್ತೇನೋ. ಆಗಲೇ ಅವತ್ತು ಒಂದು 2 ಡೇಸ್ ಪಂಪು ಬಂದಾಗಿದ್ವು ಆ ಯುದ್ಧಕ್ಕೆ ಆದ ಕಾರಣ. ಇವಾಗ ಬರೋ ನ್ಯೂಸ್ಗಳನ್ನ ಕೇಳಿದ್ರೆ ಮುಂದಿನ ದಿನಮಾನಗಳು ಹೆಂಗೆ ಬರ್ತದೆ, ಏನು ಬರ್ತದೆ ಅಂತೇಳಿ ಆತಂಕ. 2019ರಲ್ಲಿ ಕೊರೋನಾ ಉಂಟಾಗಿತ್ತು. ಕೊರೋನಾದಲ್ಲಿ ಸಾಕಷ್ಟು ಪರಿಸ್ಥಿತಿ ಬೇರೆ ರೀತಿ, ಅವಾಗೂ ಕರೆಯನ್ನು ಕೊಟ್ಟಿದ್ರು. ಈಗ ಮೋದಿಯವರು ಈ ಥರ ಕರೆ ಕೊಡ್ತಾ ಇರೋದು ಜನರಲ್ಲಿ ಬೇರೆ ಥರ ಏನು ಓಡ್ತಾ ಇದೆ ಅಂತ. ಯಾಕಂದರೆ ಅವರು ಹೇಳೋ ಪ್ರಕಾರ ಏನಾದರೂ ಮುಂದೆ ಜಾಸ್ತಿ ಆದರೆ ಓಡಾಟ ಕಡಿಮೆ ಅಂದ್ರೆ ಅವರು ನೀವು ಪ್ರೈವೇಟ್ ವೆಹಿಕಲ್ಗಳನ್ನ ಕಡಿಮೆ ಮಾಡಿ ಸರ್ಕಾರಿ ಬಸ್ಗಳನ್ನು, ಸರ್ಕಾರಿ ವಾಹನಗಳನ್ನು ಏನೈತಿ ಅದರಲ್ಲಿ ಓಡಾಡಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ. ಮೆಟ್ರೋ ಆಗಿರ್ಬೋದು, ಬಸ್ ಆಗಿರ್ಬೋದು, ಇನ್ನಿತರ ಏನು ಸರ್ಕಾರಿ ವಾಹನಗಳಲ್ಲಿ ನೀವು ಪ್ರಯಾಣ ಬೆಳೆಸಿ ಅಂತ. ಇವಾಗ ಪ್ರೈವೇಟ್ ವೆಹಿಕಲ್ಗಳನ್ನ ಯೂಸ್ ಕಡಿಮೆ ಮಾಡಿ ಅಂತಾರೆ. ಮತ್ತು ಪ್ರೈವೇಟ್ ವೆಹಿಕಲ್ ನಮ್ಮೆಲ್ಲ ಕಮರ್ಷಿಯಲ್ ವೆಹಿಕಲ್ಗಳು ಅವ್ರು ಏನು ಮಾಡಬೇಕು, ಅವ್ರು ನೆಕ್ಸ್ಟ್ ಏನು ಮುಂದಿಂದು. ಸೊ ಮುಂದಿನ ದಿನಮಾನಗಳಲ್ಲಿ ಏನು ಬರುತ್ತೆ ಅದನ್ನು ಮಾಡೋಕ್ಕೆ ಬರುತ್ತೆ. ಅಂದರೆ ನೀವು ಜಾಸ್ತಿ ಈಗ ಪ್ರೈವೇಟ್ ವೆಹಿಕಲ್ನ ಬಳಸ್ತೀರಿ? ಪ್ರೈವೇಟ್ ವೆಹಿಕಲ್ಗಳನ್ನ ಬಳಸ್ತೀವಿ ನಾವು. ಪ್ರೈವೇಟ್ ವೆಹಿಕಲ್ನ ನಾವು ದಿನ ಆಫೀಸಲ್ಲಿ ಅಟ್ಯಾಚ್ ಮಾಡಿ, ಕೆಲವೊಂದು ಡಿಪಾರ್ಟ್ಮೆಂಟ್ಗಳಿಗೆ ಅಟ್ಯಾಚ್ ಮಾಡಿ ಆಫೀಸ್ ನಮ್ಮ ಕಮರ್ಷಿಯಲ್ ವೆಹಿಕಲ್ಗಳು ಎಲ್ಲೋ ಬೋರ್ಡ್ ಗಾಡಿಗಳು ಅಲ್ಲವೇ. ಈಗ ರೇಟ್ ಹೆಚ್ಚಾದರೂ ಕೂಡ ನಿಮ್ಗೆ ಭಾಳ ಸಮಸ್ಯೆ ಆಗುತ್ತೆ ಮುಂದೆ. ಒಂದು ರೇಟ್ ಹೆಚ್ಚಿಗೆ ಇದ್ರೂ ಕೂಡ ಸಮಸ್ಯೆ ಆಗುತ್ತೆ, ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ತುಂಬ ಅಲ್ಲ, ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ಆದರೂ ಕೂಡ ನಾವು ಅದನ್ನು ಇದು ಮಾಡಲೇಬೇಕು. ಯಾಕಂದರೆ ವೆಹಿಕಲ್ಗಳು ಆಫೀಸ್ಗೆ ಕಳಿಸ್ಲೇಬೇಕು. ಸೊ ಮುಂದಿನ ದಿನಮಾನಗಳಲ್ಲಿ ಹೆಂಗೆ ಬರುತ್ತೆ ನೋಡಬೇಕು. ಇದು ಎಂತಂತಂದರೆ ಸಾರ್ವಜನಿಕರು ಹೇಳಿರ್ತಕ್ಕಂಥದ್ದು. ಯಾಕಂತಂದರೆ ಮೋದಿಯವರ ಹೇಳಿಕೆ ಮುಂದೆ ಏನಾದರೂ ಅಂತಂದರೆ ರೇಟ್ ಹೆಚ್ಚಿಗೆ ಆಗಬಹುದಾ ನಿಟ್ಟಿನಲ್ಲಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ನಾವು ಸಾಮಾನ್ಯವಾಗಿ ನಮ್ಮ ಸ್ವಂತ ವೆಹಿಕಲನ್ನೇ ಬಳಸ್ತಿದ್ದೀವಿ. ಯಾಕಂತಂದರೆ ಈಗ ಯಾಕಂದರೆ ನಾವು ಸರ್ಕಾರಿ ಆಫೀಸ್ಗಳಿಗೆ ಅಟ್ಯಾಚ್ ಮಾಡಿಕೊಂಡಿರ್ತೀವಿ. ಆಮೇಲೆ ಬೇರೆ ಬೇರೆ ಕೆಲಸಗಳು ಕೂಡ ನಾವು ಪ್ರೈವೇಟ್ ವೆಹಿಕಲ್ ಬಳಸ್ಕೊಳ್ತೀವಿ. ಈಗ ಒಮ್ಮಿಂದೊಮ್ಮೆಗೆ ನಾವು ಅಂದರೆ ಸರ್ಕಾರಿ ವಾಹನಗಳನ್ನು ಬಳಸಿ ಅನ್ನೋ ಅಲ್ಲಿ ಪ್ರಯಾಣ ಮಾಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿರ್ತಕ್ಕಂಥದ್ದು ನಮಗೆ ಎಲ್ಲೇ ಒಂದು ಕಡೆ ಆತಂಕ. ಯಾಕಂದರೆ ಮುಂದೆ ಚಿನ್ನದ ದರ ಹೆಚ್ಚಿಗೆ ಈಗಾಗಲೇ ಆಗಿದೆ. ಆದರೆ
ಪೆಟ್ರೋಲ್ ದರ ಏನಾದರೂ ಹೆಚ್ಚಿಗೆ ಆದರೆ ತುಂಬ ಕಷ್ಟ ಆಗೋ ನಿಟ್ಟಿನಲ್ಲಿ ತಮ್ಮ ಅಳನನ್ನು ತೋಡ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಶುಗಾರ್, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.